ಅಯ್ಯೋ ಅಮ್ಮ, ದುಡ್ಡು ಹೋಯ್ತು ಕಣಮ್ಮ, ಹೆಂಗ್ ಮಾಡೋಣಮ್ಮ ಇವಾಗ? ಹೆಂಗ್ ಮಾಡೋಣಮ್ಮ ಇವಾಗ? ದುಡ್ಡು ಹೋಯ್ತು. ಸುಮ್ನಿರಮ್ಮ, ಅಳ್ಬೇಡ, ಸುಮ್ಕಿರು. ಬುದ್ಧಿಲ್ದಲ್ಲಿ ಇಂಥ ಕೆಲಸ ಮಾಡ್ಕೊಂಡೆ ಹೋಗತ್ತ. ಇವಾಗ ಅಳ್ತಾ ಇದೀಯ. ವಿಕ್ಕಿಗೆ ಬಂದಾಗ ಹೇಳು. ಯಪ್ಪ, ಹೇಳ್ಬಿಟ್ರೆ ಅಮ್ಮ, ಇಲ್ಲಿ ನೋಡು, ಆಗಬಾರದ್ದಾಗುತ್ತೆ. ಅದು ಏನಾಗುತ್ತೋ ಗೊತ್ತಿಲ್ಲ. ಅವನು ಏನಿಲ್ಲ ನನಗೆ ಹಂಗೆ ಹಿಂಗೆ ತಿಡಲ್ಲ, ರಮ್ಮನ ತಿಡ್ಬಿಡ್ತಾನೆ. ಯಪ್ಪ, ನನಗೇನಿಲ್ಲ, ಹಂಗೆ ಇದು ಮಾಡಲ್ಲ. ಯಪ್ಪ, ಏನಾಗುತ್ತೋ ಏನೋ. ಇದನ್ನ ಯಾರ ಮೇಲೆ ಹಾಕ್ಬೇಕಂತಂದ್ರೆ ಅವ್ರ ಮೇಲೆ ಹಾಕಬೇಕು. ಯಾರ ಮೇಲೆ? ಬೇರೆಯವ್ರ ಮೇಲೆ ಹಾಕಿ ಇದನ್ನ ನಾನು ಬಚಾವಾಗಬೇಕು. ಬೇರೆಯವ್ರ ಮೇಲೆ ಹಾಕ್ತೀನಿ. ಬೇರೆಯವ್ರ ಮೇಲೆ ಯಾಕೆ ಹಾಕ್ತೀಯ? ಯಾಕೆ ಮಾಡ್ತೀಯಳು? ಇವಾಗ ಬೇರೆಯವ್ರ ಮೇಲೆ ಹಾಕಕ್ಕೆ ಯಾರ ಮೇಲೆ ಹಾಕ್ತೀನಿ? ನೀನು ಯಾರ ಮನೆಯಾಗಲಿ ನಮ್ಮ ಮೇಲೆ ಹಾಕಕ್ಕೆ ಬಿಡಪ್ಪ ಇಂಥರ ಬಿಡಿಸ್ಕೊಂಡು ಅಕೌಂಟ್ನಾಗ ಐತೆ ದುಡ್ಡು. ಅಕೌಂಟ್ನಾಗಿರೋ ದುಡ್ಡ ಯಾರು ಬಿಡಿಸ್ಕೊಂಡ್ರು ಅಂತ ನೀನು ಹೆಂಗೆ ಹೇಳ್ತೀಯಳು? ಯಾರು ತಗೊಂಡವ್ರೆ ಅಂತ ಹೇಳ್ತೀಯ? ಯಾರು ಇಸ್ಕೊಂಡು ಹೋಗ್ಯವ್ರೆ ಅಂತ ಹೇಳ್ತೀಯ? ಅಯ್ಯೋ ದೇವ್ರೆ, ನಿನ್ನ ಬುದ್ಧಿ ಇಲ್ದಂಗೆ ಮಾಡ್ಕೊಂಡು ಕೂತ್ಕೊಂಡು ಅಮ್ಮಣಿ ಎಲ್ಲರಿಗೂ ತಲೆನೋವು ತಂದಿಕ್ತೀನಿ ನೀನಂತೂ. ಇವಾಗ ಏನು ಮಾಡೋಣ ಹೇಳು? ನನಗೆ ಏನು ಮಾಡಬೇಕು ಅಂಬೋದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನು ಏನಾರ ಒಂದು ನಾಟಕ ಮಾಡ್ಬೇಕು ಅಂತ ಇದ್ದೀನಿ ಸ್ವಲ್ಪ ದಿನ. ನಾಟಕ ಮಾಡಿ ಆಮೇಲೆ ಗೊತ್ತಾಗ್ದಂಗೆ ಮಾಡೋಣ ಅಂತ ಇದ್ದೀನಿ. ವೀಕಿಗೆ ಗೊತ್ತಾಗಬಾರ್ದು. ಇನ್ನೇನು ಅಕೌಂಟಾಗಿರೋದಲ್ಲ ಅದು, ಏನು ಅಷ್ಟು ಸುಲಭಗೆ ಚೆಕ್ ಮಾಡೋದಿಲ್ಲ, ಯಾತಕ್ಕೂ ಕೇಳೋದಿಲ್ಲ, ಏನಿಲ್ಲ. ನಾವು ಬರೋ ಸಂಬಳ ಬರ್ತಾ ಇರುತ್ತಲ್ಲ, ಯಾತಕ್ಕೂ ಕೇಳಲ್ಲ. ಅದಕ್ಕೆ ಕೇಳ್ದಾಗ ಹೇಳೋಕ್ಕಾಗುತ್ತೆ. ಸದ್ಯಕ್ಕೆ ಏನೋ ವಿಷಯ ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಯಾರ ಮೇಲೆ ಹಾಕ್ತಿಯಮ್ಮ ಇವಾಗ? ಅದೇ ಆಸ್ಪತ್ರೆಗೆ ಹೋಗಿ ನೀನು ಸುಮ್ಮನೆ ಆ ಸುಗುಣದ ಮೇಲೆ ಹಾಕೋದು ಒಳ್ಳೇದು. ಅವಳ ಮೇಲೇ ಹಾಕಿದ್ರೆ ಒಳ್ಳೇದು ಅನಿಸುತ್ತೆ. ಸುಗುಣದ ಮೇಲೆ ಅವಳ ಮೇಲೆ ಹೆಂಗಮ್ಮ ಹಾಕೋಣ? ಅದೇ ಸರಿನೇನೆ. ಅದೇ ಹಾಸ್ಪಿಟ್ಲಿಗೆ ಹೋಗಿ ಅವಳಿಗೆ ಖರ್ಚಿಗೆಲ್ಲ ಕೊಟ್ಟೆ ಅಂತ ಏನಾದರೂ ಒಂದು ನಾವು ನಾಟಕ ಮಾಡ್ಬೋದಲ್ವೇ? ನಾನೊಂದು ಹೇಳ್ತೀನಿ ಕೇಳು. ಈಗ ಬರ್ತಾನಲ್ಲ ವಿಕ್ಕಿ, ಅವಾಗ ನೀನು ಏನು ಹೇಳ್ತೀಯ ಅಂತಂದರೆ, ಇಲ್ಲಿ ನೋಡಿನಿ, ನಾನು ಸುಗುಣತ್ತೆನ ನೋಡ್ಕೊಬರಕ್ಕೆ ಹೋಗ್ತೀನಿ, ಹಿಂಗೆ 2 ಕಿಡ್ನಿ ಫೇಲ್ ಆಗಿವೆ ಅಂತ ಹೇಳು. ಅಯ್ಯೋ, ನಾನು ನೆನ್ನೆಸಿಂದ ನಾನು ನೋಡಕ್ಕೆ ಹೋಗೋದು ಬೇಡ ಅಂತ ಹೇಳಿದ್ದೀನಿ. ಇವತ್ತು ನೋಡಕ್ಕೆ ಹೋಗೋಣ ಅಂತ ಹೇಳಿದ್ರೆ ಅವನು ಏನಂತ ತಿಳ್ಕೊಂತಾನೋ ಏನೋ. ಇವಾಗ ಏನು ಹೇಳಿದ್ರಮ್ಮ ನೀವು ಬ್ಯಾಂಕ್ನಾಗೆ ಚೆಕ್ ಮಾಡಿಸ್ಕೊಂಬಂದ್ರಲ್ಲ, ಇವಾಗ ಏನು ಹೇಳಿದ್ರು ಹೇಳು? ಏನಿಲ್ಲ, ಇವಳು ಅದೇ ಎಲ್ಲನ ಹೇಳವ್ರೆ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ಅವರು ಫೋನ್ ಮಾಡಿದ್ರಲ್ಲ, ಫೋನ್ನಾಗೆಲ್ಲ ಓದ್ತೇವಳೆ, ಅದಕ್ಕೆ ದುಡ್ಡೆಲ್ಲ ಹೋಗೈತೆ ಅಂತ ಹೇಳಿದ್ರು. ಇನ್ನೇನು ಹೇಳ್ತಾರೆ? ಮಾಡಕ್ಕೆ ಬದುಕಿಲ್ದಲೆ ಇಂಥ ಕೆಲಸ ಮಾಡ್ಕೊಂಡು ಕುಕ್ಕಂಡ್ಳು. ಇವಾಗ ನೋಡು, ಅಳ್ತಾ ಇದ್ದಾಳೆ, ಅಲ್ಲೇ ಕುಕ್ಕಂಡವಳೆ. ನಾನು ಬರೋಲ್ಲ ಮಂತಕ್ಕೆ ವಿಕ್ಕಿಗೆ ಗೊತ್ತಾದರೆ ಚಂದಕ್ಕೆ ಹೋಯ್ತಾನೆ ಅಂತ ಹೇಳಿ ಅಲ್ಲೇನೆ ಅಳ್ತಾ ಕುಕ್ಕಂಡವಳೆ. ಇವಾಗ ಏನು ಮಾಡೋಣ ಹೇಳು? ಅದಕ್ಕೆ ನಾನು ಹಸುಗಳನ್ನ ನೋಡಕ್ಕೆ ಹೋಗೋ ಥರ ಆಸ್ಪತ್ರೆಗೆ ಹೋಗಿ ಆಸ್ಪತ್ರೆಗೆಲ್ಲ ಅಲ್ಲಾತ್ಕೊ ಇಕ್ತೆ ಅಂತ ಹೇಳು ಅಂತ ಹೇಳ್ತಾ ಇದ್ದೀನಿ. ಇನ್ನೇನು ಮಾಡ? ಅವನಿಗೆ ಗೊತ್ತಾದರೆ ಏನಿಲ್ಲ, ಅವ್ನು ಒಳ್ಳೆನಲ್ಲ, ಮೊದಲೇ ಊರ್ಕ್ ನನ್ನ ಮಗ ಅವನು. ಹೋಗತ್ತಯ್ಯ ಅಂತ ಕೆಲಸ ಮಾಡ್ಕೊಂಡು ಕುಕ್ಕಂಡೆ. ಇವಾಗ ಏನು ಮಾಡೋಣ ಜೀವ? ಇವಾಗ ನನ್ನ ದುಡ್ಡು ಏನು ಮಾಡೋಣಪ್ಪ? ಮಂಗಾಗೈತಿ. ಇವಾಗ ಅವ್ರ ತಕ್ಕೆ ಹೋಗ್ಬೇಕಾದ ಸಂದರ್ಭ ಬಂತಲ್ಲಪ್ಪ, ಅವ್ರ ತಕ್ಕೆ ಸುತ್ತರ್ಕೊಂಡು ಹೋಗ್ಬೇಕಲ್ಲಪ್ಪ ಅನ್ನಿಸ್ತೈತೆ. ಯಮ್ಮ, ಹೆಂಗೆ ಮಾಡಲಿ ಅನ್ನಿಸ್ತೈತೆ ನನಗಂತೂ. ಯಪ್ಪ, ನನಗೇನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ದೇವ್ರೆ, ಏನಾದರೂ ನನಗೊಂದು ದಾರಿ ತೋರ್ಸಪ್ಪ. ಅಯ್ಯೋ, ಏನು ಮಾಡ್ಬೇಕು ಇವಾಗ? ಏನು ಮಾಡೋಣ ಅನ್ನಿಸ್ತೈತೆ ನನಗಂತೂ. ಅಮ್ಮ, ನೀನೇ ಏನಾದರೂ ಮಾಡಮ್ಮ. ಅಷ್ಟೇ, ನಾನು ಹೇಳ್ದಂಗೆ ಹಂಗೆ ಮಾಡು. ಇವಾಗ ಏನು ಮಾಡೋಕ್ಕಾಗಲ್ಲ. ಈಗ ಸುಗುಣತ್ತೆ ನಾನು ನೋಡಕ್ಕೆ ಹೋಗ್ತೀನಿ ಅಂತ ಹೇಳಿ ಹೋದಾಳು. ನೋಡ್ಕೊಂಬರಕ್ಕೆ ಹೋಗೋಣ ಅಂತ ಹೇಳ್ದಾಳು. ಒಂದು 2 ದಿನ ಅಲ್ಲಿ ಇರ್ತೀನಿ ಅಂತೇಳಿ ಅಲ್ಲಿ ಆಸ್ಪತ್ರೆಗೆ ಇರು. ಅಲ್ಲಿ ಆಸ್ಪತ್ರೆಗೆ ಅದು ಕುಚ್ಚವಳಿರಪ್ಪ ಖರ್ಚಾಯ್ತು. ನಾನು ಏನು ಮಾಡೋಣ? ಆಸ್ಪತ್ರೆಗೆ ಅಲ್ಲೇನೊಂದು 50,000 ಲಕ್ಷಗಟ್ಟಲೆ ಆಗೋದಲ್ಲೆಲ್ಲನ ಏನೋ 5-10 ಎಲ್ಲ ಆಗ ಅಂಥದ್ದು, 1,000-2,000 ಎಲ್ಲ ಆಗಲ್ಲ ಅಲ್ಲಿ. ಸ್ಯಾನೆ ದುಡ್ಡು ಅದಕ್ಕೆಲ್ಲ ಇದ್ಕು ಯಾಕಂಟು ಅಂತ ಹೇಳಿ ಏನೋ ಒಂದು ಹೇಳು. ಯಾಕೆ ಹಿಂಗೆ ಹೇಳ್ತಾ ಇದ್ದಾಳೆ ಪಾರು? ಸಕ್ಕ, ನನ್ನ ಅಕೌಂಟ್ನಾಗ ದುಡ್ಡೆಲ್ಲ ಕಟ್ಟಾಗೈತೆ ಕಣಕ್ಕ. 10,02,000 ಇತ್ತು, ಅದೆಲ್ಲ ಕಟ್ಟಾಗೈತೆ. ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. 10 ಲಕ್ಷ ಅದು 2,000 ದುಡ್ಡು ಕಟ್ಟಾಗೈತಾ ನಿನ್ನ ಅಕೌಂಟಲ್ಲಿ? ಹೂನೇ ಸುಸು, ಅದು ಯಾತ ಕೆಲಸ ಕೊಡ್ತೀವಿ ಅಂತ ಹೇಳಿ, ಮನೆಯಾಗೆ ಕೆಲಸ ಮಾಡೋ ಅಂಥದ್ದು ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಇವಳು ಏನು ಮಾಡ್ಯವಳೆ, ಅದನ್ನೆಲ್ಲ ಫೋನ್ನಾಗೆ ಓದ್ತೇವಳೆ. ಓದುತ್ತಿದ್ದಂಗೆ ಅದೆಲ್ಲ ದುಡ್ಡು ಕಟ್ಟಾಗೈತೆ ಕಣೆ. ಇವಳು ಬಿಡು, ಮನೆಯಾಗೇನೆ 25-30 ಸಂಬಳ ದುಡ್ಕಮ್ಮ ಅಂತ ಕೆಲಸ ಕೊಡ್ತಾ ಇದ್ದಾರೆ ಅಂತ ಹೇಳಿ ಒತ್ಬಿಟ್ಲು. ಒತ್ತಿ ಹಿಂಗಾಗೈತೆ. ಅಲ್ಲ, ಈ ಹುಡುಗಿ ಓದೈತು ಒಂದು ಇಟ್ಟು ಗ್ಯಾನ್ ಬೇಡ್ವಿ. ಅಲ್ಲ, ಯಾಕೆ ಓದೈತತ್ತು ಇದು? ಅಯ್ಯೋ ದೇವ್ರೆ, ಒಂದು ಈಟ ನನ್ನ ಇದಕ್ಕೆ ಪರಿಜ್ಞಾನ ಅಂಬೋದಿಲ್ಲ. ಹೇಳತ್ಲಾಗಿ ಎಂಥ ಕೆಲಸ? ಏನು 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ. ಅಯ್ಯೋ ಯಪ್ಪ, ಮತ್ತೆ 10 ಲಕ್ಷ ದುಡ್ಡು ಅಂತಂದರೆ ಏನಾಯ್ತು? ರಾಮ ನನಗೆ ಬಾಯಿ ಕೈ ಕೆಮ್ಮಂಗೆ ಆಗ್ತೈತಿ. ಅಯ್ಯೋ ದೇವ್ರೆ, ಏನಾತಪ್ಪ? ಇಟ್ಟೊಂದು ದುಡ್ಡು ಕಳ್ಕೊಂಬಕ್ಕೆ ಇವಳಿಗೆ ಹೆಮ್ಮಂಗಾಗೈತೆ ಹೋಗತ್ತ. ಅಯ್ಯೋ ಶಿವನೇ ರಾಮ ಗೋವಿಂದ, 10 ಲಕ್ಷ ದುಡ್ಡು ಅಂದರೆ ಏನಾಯ್ತು? ಅದಕ್ಕೇನೆ ಇವಾಗ ಸುಗುಣನ ಆಸ್ಪತ್ರೆಗೆ ಕರ್ಕೊಂಡೋಗಿರಂತ ಅವಳಿಗೆ 2 ಕಿಡ್ನಿ ಫೇಲ್ ಆಗ್ಯಾವಂತೆ. ಅದಕ್ಕೇನೆ ನೀವು ವರ್ಷ ಕೊಡ್ತಾ ಇದ್ದಾನಂತಲ್ಲಿ.
ಯಾರೋ ಯಾವ್ದಾಗ ಮಾತಾಡ್ತಿದ್ರಮ್ಮ. ಅವ್ನು ವರ್ಷ ಕೊಡ್ತಾ ಇದ್ದಾನೆ. ವರ್ಷ ಕಿಡ್ನಿ ಕೊಡ್ತಾ ಇದ್ದಾನಂತೆ ಸುಗುಣಂಗೆ. ಅದನ್ನ ಆಪ್ರೇಷನ್ ಮಾಡಿಸಿ ಆಚೆ ಬರ್ತಾರಂತೆ. ಅದಕ್ಕೆ ಕರ್ಕೊಂಡು ಹೋಗ್ಯವ್ರಂತೆ. ಅದಕ್ಕೇನೆ ಅದೇನು ಮಾಡಿ ಏನೇನು ಮಾಡ್ತಾರಮ್ಮ ಗೊತ್ತಿಲ್ಲ. ಹೋದ್ರೆ ನಿನಗೆಲ್ಲ ಗೊತ್ತಾಗುತ್ತೆ. ಅಲ್ಲೆಲ್ಲ ನೋಡಕ್ಕೆ ಹೋಗಿ ನೀನು ಅಲ್ಲೆಲ್ಲ ಮೆಡಿಸನ್ ಎಲ್ಲ ತರೋಕ್ಕೆ ಆತ್ಕನಾಗಲಿ ನಾನು ಕೊಡ್ತೀನಿ ಅಂತ ಹೇಳು. ಕೊಡ್ತೀನಿ ಅಂತ ಏನು ಹೇಳ್ಬಾರ್ದು. ತೊತ್ತೀನಿ ಅಂತ ಇಸ್ಕೊಂಡು ಹೋಗ್ಬೇಕು, ತರಬೇಕು. ಅದನ್ನೆಲ್ಲನ ಇವ್ನಿಗೆ ಹೇಳ್ಬೇಕು, ಎಲ್ಲ ನಾನೇ ಕೊಟ್ಟೆ ಆಸ್ಪತ್ರೆಗೆ ಅದಕ್ಕೂ ಇದ್ಕೊ ಅಂತೇಳಿ ಎಲ್ಲ ಹೇಳ್ಬೇಕು. ಆವಾಗ ಆಮೇಲೆ ಗೊತ್ತಾಗೋದಿಲ್ಲ ಬಿಡತ್ತೆ, ಆಸ್ಪತ್ರೆಗೆ ಇಕ್ಕೇಳಿ ನಮ್ಮ ಚಿಕ್ಕಮ್ಮಗೆ ಅಂತೇಳಿ ಸುಮ್ಕಾಗ್ತಾನೆ ಅಲ್ವೇ. ಇವಾಗ ಏನು ಮಾಡ್ಬೇಕು ಕಣಮ್ಮನಿಗೆ ಗೊತ್ತೇ ಆಗ್ತಿಲ್ಲ. ಅಲ್ಲಿ ಒಂದಿಷ್ಟು ಜ್ಞಾನ ಬೇರಮ್ಮ ಈ ಹುಡುಗಿಗೆ. ಜ್ಞಾನ ಇಲ್ದಂಗೆ ಇಂಥದ್ದು ಮಾಡ್ಕೊಂಡು ಕುತ್ಕೊಂಡವಳೆ. ನನಗೆ ಬೈವದಂಗ ತಮ್ಮ ತಾಯಿ. ದೇವ್ರು ಬಿಡು, ಯಾಕೆ ಅಳ್ತೀಯ? ಅಳಬೇಡ, ಸುಮ್ಮನಿರು. ಏನು ಇಂಥ ಮೋಸ ಮಾಡೋರು ಇರ್ತಾರಂತ ಇವಾಗೆಲ್ಲನ. ಮೋಸ ಮಾಡ್ತಾರಂತೆ. ಅದಕ್ಕೆ ಮತ್ತೆ ಯಾರಿಗೂ ಹೇಳ್ಬಾರ್ದು. ಯಾರಿಗೂ ಯಾತು ಹೇಳ್ಬಾರ್ದಂತೆ. ಇವಾಗ ಯಾತನು ಎಲ್ಲ OTP ಆಗಲಿ ಯಾತನ ಕೇಳಿದ್ದೆಲ್ಲನ ಹೇಳ್ಬಾರ್ದಂತೆ. ಆಧಾರ್ ಕಾರ್ಡ್ ನಂಬರ್ ಆಗಲಿ ಯಾರಿಗೂ ಸುಮ್ಮನೆ ಕೊಡಬಾರ್ದಂತೆ. ಏನು ಯಾತ ಅಂತೇಳಿ ವಿಚಾರಿಸ್ತಾಲೇನೆ ಯಾರಿಗೂ ಯಾತು ಕೊಡಬಾರ್ದಂತೆ. ನನಗೇನು ಗೊತ್ತು, ನನಗೆ ಕೆಲಸ ಕೊಡ್ತೀವಿ ಅಂತೇಳಿ ಅದ್ರಾಗ ಬಂದಿತ್ತು ಅಡ್ವರ್ಟೈಜು. ನಾನು ಬಿಡ್ರಿ ಇವ್ರು ಕೆಲಸ ಕೊಡ್ತಾರೇನೋ ಅಂತ ಹೇಳಿ ಫೋನ್ ಮಾಡಿದ್ರೆ ಹೋಗ್ತಾ ಇಲ್ಲ. ಅವ್ರು ಏನು ಗುರುತು ಪರಿಚಯ, ಅವ್ರು ಎಲ್ಲಿ ಏನು ಅಂತ ಗೊತ್ತಾಗಲ್ವಂತೆ. ಹಂಗೆ ಅವರು ಯಾಕೆ ಮಾಡ್ತಾರಂತೆ ಎಲ್ಲನ. ಎಲ್ಲ ಯಾಕೆ ಮಾಡ್ಕೊಂಡು ಅವ್ರಿಗೆ ಬರೋಂಗೆ ಮಾಡ್ಕೊಂತಾರಂತೆ. ದುಡ್ಡೆಲ್ಲ ಏನು ಮಾಡೋದು ಇವಾಗ. ಬ್ಯಾಂಕ್ನ ಚೆಕ್ ಮಾಡಿಸಿದ್ಕೆ ಹಂಗಂತ ಹೇಳಿರು. ನೀವೆಲ್ಲ OTP ಎಲ್ಲ ಹೇಳಿದ್ದೀರಾ, ಅದಕ್ಕೆ ಈ ರೀತಿ ಆಗೈತೆ ಅಂತ ಹೇಳಿ ಬ್ಯಾಂಕಲ್ಲಿ ಹೇಳಿದ್ರು. ಇನ್ನೇನು ಮಾಡೋಣ ಸುಸ್ಸಾಕ. ಇವಾಗ ಏನು ಮಾಡೋಕ್ಕಾಗಲ್ಲ. ಅದಕ್ಕೇನೆ ಸುಮ್ಮನಿದ್ದೀನಿ. ಇವಾಗ ನಿಜ ಗೊತ್ತಾದರೆ ವಿಕ್ಕಿ ಅಂತ ನಾನು ಸುಮ್ಮನೆ ಬಿಡೋದಿಲ್ಲ. ಇವಾಗ ಅವ್ರ ಹತ್ರನೇ ಹೋಗ್ಬೇಕಾಯ್ತು ನಾನು ಸುತ್ತಾರ್ಕೊಂಡು. ಇವಾಗ ಏನು ಮಾಡಲಿ, ನೋಡೋಕೆ ಹೋಗಲ್ಲ ಅವಳು. ನೋಡಲ್ಲ ಅಂತ ಹೇಳಿ ಇವಾಗ ನೋಡೋಕೆ ಹೋಗಂಗೆ ಆಗ್ತೈತೆ. ಏನು ಮಾಡೋದಿನ್ನು ಏನೇನು ಅಂತಾರೆ ಅವ್ರು. ನೋಡೋಕೆ ಹೋದ್ಮೇಲೆ ಹಾಸ್ಪಿಟ್ಲಿಗೆ ಅವರು ಒಳ್ಳೆಯವ್ರಲ್ಲ. ಸುಮ್ಮನೆ ಇವಳು ಗುದ್ದಾಡಿದ್ಲು, ನಿನ್ನ ಸತ್ರು ಬರಲ್ಲ ಹಿಂಗೆ ಅಂತೇಳಿ ಹಸುಗಳ ಮೇಲೆ ಗುದ್ದಾಡಿದ್ಲು. ಇವಾಗ ನೋಡು ಹೋಗ್ಬೇಕಾಯ್ತು. ಇವಾಗ ದುಡ್ಡು ಒಂದು ಮಾತೈತೆ. ಇವಾಗ ಹೆಂಗ ಒಂದು ಗಣ್ಣನಿಂದ ಮುಚ್ಚಿಡೋಕ್ಕೆ ಹೆಂಗತ್ತ ಆಸ್ಪತ್ರೆಗೆ ಹೋಗೋಳಂಗೆ ಹೋಗಿ ಒಳ್ಳೆಳಾಗಿ ಎಲ್ಲರ ತಗೋ ಚೆನ್ನಾಗಿ ಕಿತ್ಕೊಂಡು ಆಮೇಲೆ ಹೇಳಿರಾತು ಆಸ್ಪತ್ರೆಗೆ ಇಕ್ತೆ. ಹಿಂಗೆ ಆಸ್ಪತ್ರೆಗೆ ಅದು ಇದು ಮೆಡಿಸನ್ ತಂದೆ, ಅದು ಮಾಡಿದೆ ಅಂತ ಹೇಳಿರಾತು. ಹೆಂಗೆ ಇವಾಗ ಗೊತ್ತಾಗಲ್ಲ ಹಂಗೆ ಹೇಳಿರಿ. ಅದು ಗೊತ್ತಾಗುತ್ತೆ. ಸುಮ್ಮನೆ ನಿಜ ಹೇಳ್ರಿ. ಇವಾಗ 1 ಲಕ್ಷ 2 ಲಕ್ಷ ಆದರೆ ಬಿಡಪ್ಪ ಅನ್ಬೋದು. 10 ಲಕ್ಷ ದುಡ್ಡು ಆಸ್ಪತ್ರೆ ನೀನು ಏನು ಕಿಕ್ತೆ? ಆಸ್ಪತ್ರೆಗಳೆಲ್ಲ ಚೀಟಿ ತೋರಿಸು, ನೀನು ಯಾತಕ್ಕೆ ಕೊಡ್ತೆ ಏನು ಎತ್ತ ಅಂತೇಳಿ ನಿನ್ನ ಗಂಟು ಕೇಳಿದಾಗ ಏನು ಹೇಳ್ತೀಯ ಅವಾಗ ನೀನು? ಏನು ಎತ್ತಂತೆಲ್ಲ ವಿಚಾರಿಸ್ತಾರೋ. ನಾ ಬುದ್ಧಿವಂತರ ಅನ್ಕೊಂತೀವಿ, ನಮಗಿನ ಬುದ್ಧಿವಂತರು ಇರ್ತಾರಮ್ಮ. ಮರಕಿನ ಮರ ದೊಡ್ಡವಾಗಿರ್ತವೆ. ನೀನು ಹಂಗೆ ಅನ್ಕೋಬೋದು, ಅವ್ರಿಗೆ ಗೊತ್ತಾಗೋದಿಲ್ಲ ಅಂತ ಅಂದ್ಕೊಂಡು ನೀನು ಹಿಂಗೆ ನಾಟಕ ಮಾಡೋಕೆ ಹೋದ್ರೆ ಸಿಗಿ ಬೀಳ್ತೀಯ. ಸುಮ್ಮನೆ ಇರೋಂಗೆಲ್ಲ ಮಾಡಬೇಡ. ಇವಾಗ ಏನು ಮಾಡೋದು ಹೇಳಿ, ಇವಾಗ ಹೇಳೋಕ್ಕಾಗಲ್ಲ ಅವ್ನಿಗೆ. ಅದಕ್ಕಾಗಿನ ಹೆಂಗೋ ಏನೋ ಮ್ಯಾನೇಜ್ ಮಾಡ್ತೀನಿ ಅತ್ಲಾಗೆ. ಅದಕ್ಕೂ ಇದಕ್ಕೂ ಖರ್ಚಾಯ್ತಪ್ಪ ಅಂತ ಹೇಳಿ ಒಂದು 5 ಲಕ್ಷ ಲೆಕ್ಕಾಚಾರ ತೋರಿಸಿರಿ. ಇನ್ನೊಂದು 5 ಲಕ್ಷನ ಐತೆ ಮನೆಯ ಬಿಡಿಸ್ಕೊಂಬಂದೀನಿ. ಹಿಂಗೆ ಏನೋ ಒಂದು ಮ್ಯಾನೇಜ್ ಮಾಡೋಣ ಅಂತ ಇದ್ನಿ ಗೊತ್ತಾಗ್ದಂಗೆ. ಇವಾಗ ಏನು ಮಾಡೋದು ಹೇಳು. ಇವಾಗ 10 ಲಕ್ಷ ದುಡ್ಡು ಹೋಗೈತೆ ಅಂತಂದ್ರೆ ನನಗೆ ಬೇರೆ ಇನ್ಯಾರ ಮೇಲೆ ಹಾಕೋಕ್ಕೂ ನನಗೆ ಏನು ಐಡಿಯಾ ಇಲ್ಲ. ಯಾರಿಗಾನ ಕೊಟ್ಟಿದ್ದೀನಿ ಎಂಬಕ್ಕೆ, ಯಾರಿಗೆ ಕೊಟ್ಟಿದ್ಯೋ ಏನು, ಯಾಕೆ ಕೊಟ್ಟೆ, ಯಾರಿಗೂ ಕೊಡಬೇಡ ಅಂತಲೇ ಹೇಳಿ ಅಕೌಂಟ್ನಾಗ ಹಾಕ್ಸಿದ್ದು. ಯಾರಿಗೂ ಕೊಡೋದು ಬೇಡ, ಇಸ್ಕೊಂಡ್ರೆ ಇವಾಗ ಯಾರೂ ಕೊಡೋದಿಲ್ಲ. ಯಾರಿಗೂ ಕೊಡೋದು ಬೇಡ ನೀನು ಅಕೌಂಟಲ್ಲಿ ಇಟ್ಕೊ ಅಂತ. ನನ್ನ ಅಕೌಂಟಿಗೆ ಹಾಕಿ ಬಂದ್ರೆ ಅವ್ರ ಅಕೌಂಟಿಗೆ ಹಾಕಿ ಬಿಡು, ಅವ್ರ ಅಕೌಂಟ್ನಾಗ ಹಾಕಿ ಅಂತೇಳಿ ನಾನು ನನ್ನ ಅಕೌಂಟಿಗೆ ಹಾಕ್ಕೊಂಡೆ. ನನ್ನ ಅಕೌಂಟ್ಗೆ ಹಾಕಿ ನನಗೆ ಅಕೌಂಟ್ನ ದುಡ್ಡು ಐತೆ ಎಂಬುದು ಒಂದಿಟ್ಟು ದೌಲತ್ ಬಂದುಬಿಡ್ತು. ಏನೋ ಒಂಥರ ಧೈರ್ಯ. ಅಕೌಂಟಲ್ಲಿ ದುಡ್ಡಿದ್ರೆ ಬಿಡು, ನನ್ನ ಅಕೌಂಟಲ್ಲಿ ದುಡ್ಡು ಐತೆ ಎಂಬುದೊಂದು ಧೈರ್ಯ ಇತ್ತು ನನಗೆ. ಆದರೆ ಈ ರೀತಿ ಆಗುತ್ತೆ ಎಂಬುದು ಗೊತ್ತಿರಲಿಲ್ಲ. ಹೋಗತ್ತ ಮತ್ತೆ ಅಕೌಂಟ್ನಾಗ ಅದಕ್ಕೆ ಮತ್ತೆ ದುಡ್ಡು ಇಕ್ಕೆ ಮಾಡಿದವು. ದುಡ್ಡಿಂದು ಇವಾಗ ಮನೆಯಾಗೂ ಇಕ್ಕೆಮ್ಮಕ್ಕಾಗಲ್ಲ, ಅಕೌಂಟ್ನಾಗೂ ಇಕ್ಕೆಮ್ಮಕ್ಕಾಗಲ್ಲ. ಅಕೌಂಟ್ನಾಗೂ ಹಿಂಗೆಲ್ಲ ಮೋಸ ಮಾಡ್ತಾರಂತೆ. ಅಯ್ಯೋ ದೇವ್ರು, ಇದೊಳ್ಳೆ ಸವಾಸ ಆತಲ್ಲಪ್ಪ ಮಂಗ ತೋಗತ್ತ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಮ್ಮ ಸುಗುಣತ್ತೆನ ನೋಡೋಕೆ ಹೋಗ್ತಾರ. ಹೋಗ್ಬಿಟ್ಟು ಆಮೇಲೆ ಅವ್ರ ಮೇಲೇ ಹಾಕೋಣ ಅಂತ ಇದ್ದೀನಿ. ಯಾಕಂದರೆ ಇವಾಗ ಹುಷಾರಿಲ್ಲ, ಕಿಡ್ನಿ ಫೇಲ್ ಆಗ್ಯಾವೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೇ ನೋಡೋಕೆ ಹೋಗೋಳಂಗೆ ಹೋಗ್ಬಿಟ್ಟು ಎಲ್ಲ ಅಲ್ಲಿ ಮೆಡಿಸನ್ಗೂ ಅದಕ್ಕೂ ಇದಕ್ಕೂ ಖರ್ಚಾಯಿತು, ಅದು ಖರ್ಚಾಯ್ತು ಇದಕ್ಕೆ ಖರ್ಚಾಯಿತು ಅಂತ ಹೇಳಿ ಎಲ್ಲನ ಹೇಳೋಣ ಅಂತ ಇದ್ದೀನಿ. ಏನೋ ಒಂದು ನಾಟಕ ಮಾಡೋಣ ಸ್ವಲ್ಪ ದಿನ ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ಏನೋ, ನನಗಂತೂ ತುಂಬ ಭಯ ಆಗ್ತೈತೆ. ವಿಕ್ಕಿಗೆ ಏನಾದರೂ ಈ ವಿಷಯ ಗೊತ್ತಾಗ್ಬಿಟ್ರೆ ನನಗೆ ಏನಿಲ್ಲ ಗ್ರಾಚಾರ ಬಿಡಿಸ್ಬಿಡ್ತಾನೆ. ಅದಕ್ಕೋಸ್ಕರ ಈ ವಿಷಯನ ಮುಚ್ಚಿಡ್ತಾ ಇದ್ದೀನಿ. ಅದಕ್ಕೆ ಎಷ್ಟೆಲ್ಲ ನಾಟಕ. ಇವಾಗ ಅವ್ರ ಹತ್ರನೇ ಸುತ್ತಾರ್ಕೊಂಡು ಹೋಗೋಂಥ ಸಂದರ್ಭ ಬಂತು. ಏನಪ್ಪ ಮಾಡಲಿ, ಇವಾಗ ಅವ್ರ ಕೈ ಕಾಲು ಹಿಡ್ಕೋಬೇಕಾಯ್ತಲ್ಲಪ್ಪ ಅನ್ನಿಸ್ತೈತೆ. ನಾನು ಅಯ್ಯೋ ದೇವ್ರಿ ಏನು ಮಾಡೋಣ ಅನ್ನಿಸ್ತೈತೆ. ನಿಜವಾಗ್ಲೂ ನನಗೆ ತುಂಬ ಭಯ ಆಗ್ತೈತೆ. ನೋಡ್ತಾ ಇರಿ, ನಿನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.